ಓಡಿ ಬಂದಾಗ ಉಸಿರಿಗೆ ಏದುಸಿರು ಬಿಡ್ತಿದ್ದಂಥ ನನ್ನ ದೇಹ ಬರೀ 6 ದಿನದಲ್ಲಿ ಇಷ್ಟೊಂದು ಬದಲಾವಣೆ ಆಗಿರೋದನ್ನು ನೋಡಿ ನನಗೆ ನಿಜವಾಗ್ಲೂ ಶಾಕ್ ಆಯಿತು. ಒಂದು ಚೂರು ಆಯಾಸನೇ ಕಾಣಿಸ್ತಾ ಇಲ್ಲ. ಆಯಾಸ ಆಗಲಿ ಅಂತ ಏನೆಲ್ಲ ಪ್ರಯತ್ನ ಮಾಡಿದ್ರೂ ಅಷ್ಟೊಂದು ಸುಸ್ತು ಕಾಣಿಸ್ತಾ ಇಲ್ಲ. ಖುಷಿ ಆಯಿತು. ನಾನು ಓಡ್ತಿರೋದು ನೋಡಿದ್ರೆ ನನ್ನೊಳಗೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಕಾಣಿಸ್ತಾ ಇದ್ದಾನೆ. ಬಿಗ್ ಬಾಸ್ ಅಂದಾಗ ಒಂದು ನೆನಪಾಯ್ತು ನೋಡಿ. ಎಲ್ರಿಗೂ ಬಿಗ್ ಬಾಸ್ನಲ್ಲಿ ಒಬ್ಬ ಕಂಟೆಸ್ಟೆಂಟು ಇಷ್ಟ ಆಗ್ತಾರೆ. ನನಗೂ ಕೂಡ ಒಬ್ಬ ವ್ಯಕ್ತಿ ಅದರಲ್ಲಿ ತುಂಬ ಇಷ್ಟ. ಅವ್ರು ಯಾರು ಗೊತ್ತಾ? ಬಂಧುಗಳೇ, 5ನೇ ದಿನದ 7 ಡೇಸ್ ಚಾಲೆಂಜ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇನ್ನು ಒಂದೇ ಒಂದು ದಿನ ಮಾತ್ರ ಉಳಿದಿದೆ ನಮ್ಮ 7 ಡೇಸ್ ಚಾಲೆಂಜ್ನ ಕಂಪ್ಲೀಟ್ ಮಾಡೋಕೆ. ಅಂದ್ಕೊಂಡಿದ್ದ ಕೆಲಸ ಎಲ್ಲ ನೀಟಾಗಿ ಮುಗಿದ್ರೆ ಮನಸ್ಸಿಗೆ ಏನು ಸಮಾಧಾನ ಅಂತೀರಾ? ದಿನದಿಂದ ದಿನಕ್ಕೆ ದೇಹ ಹಗುರ ಆಗ್ತಾ ಇದೆ. ದೇಹದಲ್ಲಿ ಏನೋ ಒಂಥರ ಉರುಪು ಬರ್ತಾ ಇದೆ. ಇದೆಲ್ಲದ್ರ ಮಧ್ಯೆ ನಿಮ್ಗೊಂದು ವಿಷಯ ಹೇಳಬೇಕು. ಸತತವಾಗಿ 6 ದಿನಗಳಿಂದ ವರ್ಕೌಟ್ ವಿಡಿಯೋ ಹಾಕ್ತಾನೆ ಇದ್ದೀನಿ. ಅದೇ ಜಾಗ, ಅದೇ ವರ್ಕೌಟು, ಅದೇ ಮಾತುಗಳನ್ನು ನೋಡೋಕ್ಕೆ ಕೇಳೋಕ್ಕೆ ಯಾರಿಗೆ ಆದರೂ ಬೇಜಾರಾಗುತ್ತೆ. ಆದರೂ ನೀವುಗಳು ನನಗೆ ಕೊಡ್ತಿರೋ ಈ ಸಪೋರ್ಟ್ ನೋಡಿದ್ರೆ ನನ್ನ ಹೃದಯ ತುಂಬಿ ಬರ್ತಾ ಇದೆ. ನನ್ನ ಇಡೀ ಜೀವನವನ್ನು ನಿಮ್ಮನ್ನೆಲ್ಲ ರಂಜಿಸೋಕೆ ಅಂತಲೇ ಮುಡುಪಾಗಿರ್ತೀನಿ ಅಂತ ಹೇಳ್ತಾ ನನ್ನ ಈ 6ನೇ ದಿನದ ಚಾಲೆಂಜ್ನ ಮುಂದುವರಿಸ್ತಾ ಇದ್ದೀನಿ. ಇವತ್ತು ನಾನು ನಿಮಗೆಲ್ಲ ಪ್ರಾಮಿಸ್ ಮಾಡ್ದಂಗೆ 6 ಗಂಟೆಗೆ ಎದ್ದು ಬರ್ತೀನಿ ಅಂದ್ಕೊಂಡಿದ್ದೆ. ಆದರೆ ಇವತ್ತಿನ ಪ್ರಾಮಿಸಲ್ಲಿ ನಾನು ಸೋತಿದ್ದೀನಿ. ಇವತ್ತು ಯಾಕೋ ಒಂದು ಸ್ವಲ್ಪ ತಡ ಆಗೋಯ್ತು. ನಿನ್ನೆ ರಾತ್ರಿ ಬಿಗ್ ಬಾಸು ನೋಡ್ತಾ ಮಲಗಿದ್ದು ಲೇಟ್ ಆಯಿತು. ಹಾಗಾಗಿ ಇವತ್ತು 7:30 ಆಗಿದೆ ಈಗ ಟೈಮು. ಬಿಗ್ ಬಾಸ್ ಅಂದಾಗ ಒಂದು ನೆನಪಾಯ್ತು ನೋಡಿ. ಎಲ್ರಿಗೂ ಬಿಗ್ ಬಾಸ್ನಲ್ಲಿ ಒಬ್ಬ ಕಂಟೆಸ್ಟೆಂಟು ಇಷ್ಟ ಆಗ್ತಾರೆ. ನನಗೂ ಕೂಡ ಒಬ್ಬ ವ್ಯಕ್ತಿ ಅದರಲ್ಲಿ ತುಂಬ ಇಷ್ಟ. ಅವ್ರು ಯಾರು ಗೊತ್ತಾ? ಡ್ರೋನ್ ಪ್ರತಾಪ್. ಅವ್ರ ವ್ಯಕ್ತಿತ್ವ ನನಗೆ ತುಂಬ ಇಷ್ಟ ಆಯಿತು. ಅವರು ತಾನು ಬಿದ್ದ ಜಾಗದಿಂದಲೇ ಮೇಲೆದ್ದು ತನ್ನನ್ನು ತಾನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ನಡೆಸಿದ ಸತತ ಪ್ರಯತ್ನ ಇದೆಯಲ್ಲ, ಅದು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಕೆಲವರಿಗೆ ಅವರು ಇಷ್ಟ ಆಗ್ತಾರೆ, ಕೆಲವರಿಗೆ ಅವರು ಇಷ್ಟ ಆಗದೇನೂ ಇರ್ಬೋದು. ಅವ್ರು ನೋಡಿದವ್ರಿಗೆ ಡ್ರಾಮಾ ಅನಿಸ್ಬೋದು, ಸಿಂಪತಿಯಿಂದ ಆಟ ಆಡ್ತಿದ್ದಾನೆ ಅನ್ಬೋದು. ನನಗನ್ಸಿದ್ದು ಮಾತ್ರ ಇಷ್ಟೇ. ಒಬ್ಬ ಒಳ್ಳೆತನವನ್ನು ಇಟ್ಕೊಂಡು ಯಾರಿಗೂ ನೋವಾಗದೇ ಇರೋ ರೀತಿ ಆಟ ಆಡ್ತಾ ಇಂತಹ ಒಂದು ಆಟದಲ್ಲಿ ಇಲ್ಲಿವರೆಗೂ ಬರೋದಿದೆಯಲ್ಲ, ಅದು ಅಂಥ ಸುಲಭವಾದ ಮಾತಲ್ಲ. 1000 ಒಳ್ಳೆ ಕೆಲಸ ಮಾಡಿ ಒಂದು ಕೆಟ್ಟ ಕೆಲಸ ಮಾಡೋವಂಥ ವ್ಯಕ್ತಿಲಿ ಸಮಾಜಘಾತಕತನವನ್ನು ಹುಡುಕುತ್ತೆ. ಅದೇ 1000 ಕೆಟ್ಟ ಕೆಲಸ ಮಾಡಿ ಒಂದೇ ಒಂದು ಒಳ್ಳೆ ಕೆಲಸ ಮಾಡಿದಂಥ ವ್ಯಕ್ತಿಲಿ ಒಳ್ಳೆತನವನ್ನು ಹುಡುಕುತ್ತೆ. ಹಾಗಾಗಿ ಇಂಥ ಶೋಗಳಲ್ಲಿ ಎಷ್ಟೋ ಕೆಟ್ಟ ಕೆಲಸಗಳನ್ನ ಮಾಡಿ ಒಂದೇ ಒಂದು ಒಳ್ಳೆ ಕೆಲಸ ಮಾಡಿ ಒಳ್ಳೆಯವರಾಗುವಂಥ ಸುಲಭ ನಿರ್ಧಾರಕ್ಕೆ ಕೈ ಹಾಕ್ತಾರೆ. ಆದರೆ ಈತ ಮಾತ್ರ ತನ್ನ ಒಳ್ಳೆತನನ ಬಿಡದೇನೆ ಎಲ್ಲದನ್ನು ಒಳ್ಳೆತನದಲ್ಲೇ ಗೆಲ್ಲುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿರೋದು ನನಗೆ ತುಂಬ ಇಷ್ಟ ಆಯಿತು. ಇಂಥ ವ್ಯಕ್ತಿ ಈ ಶೋನ ಗೆದ್ರೆ ಮೊದಲು ಖುಷಿ ಪಡುವಂಥ ವ್ಯಕ್ತಿ ನಾನೇ. ಬಿಗ್ ಬಾಸ್ ಕತೆನ ಅಲ್ಲಿಗೆ ನಿಲ್ಲಿಸಿ ಹೂಡಿ ಲೇಕ್ ಹತ್ರ ಬಂದು ನೀರ್ ಕಾಗೆಗಳಿಗೆ ಗುಳುಮುಳ್ಕಗಳಿಗೆ ಗುಡ್ ಮಾರ್ನಿಂಗ್ ಹೇಳಿ ನನ್ನ ಪ್ರತಿದಿನದ ವಾಕ್ನ ಶುರು ಮಾಡಿಕೊಂಡೆ. ದೇಹ ಇವತ್ತು ಹಗುರ ಅನ್ನಿಸ್ತಿರೋದ್ರಿಂದ ವಾಕ್ನಲ್ಲಿ ಏನೋ ಒಂಥರ ಎನರ್ಜಿ ಇದೆ. 6 ದಿನಗಳಿಂದ ನನ್ನ ದೇಹನ ನೆನೆಸ್ಕೊಂಡ್ರೆ ನನ್ನಲ್ಲಿ ಬಹಳಷ್ಟು ಬದಲಾವಣೆಗಳು ಕಾಣಿಸ್ತಾ ಇದೆ. ಈ ಬದಲಾವಣೆ ನನಗೆ ಬೇಕಿತ್ತು. ಇದನ್ನ ಹೀಗೆ ಇನ್ನು ಮುಂದೆ ಮುಂದುವರಿಸ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ನನಗೆ ಏನು ಬೇಕು ಅನ್ನೋದು ಮಾತ್ರ ಚೆನ್ನಾಗಿ ಗೊತ್ತಾಗಿದೆ. ಹಾಗಂತ ಮೊನ್ನೆ ವಿಡಿಯೋದಲ್ಲಿ ನಾನು ಒಂದು ಆವಿಷ್ಕಾರದ ಬಗ್ಗೆ ನಿಮಗೆ ಮಾತಾಡಿದ್ದೆ. ನಿನ್ನೆ ವಿಡಿಯೋದಲ್ಲಿ ಅದನ್ನು ಕ್ಲಾರಿಟಿ ಕೊಡದೇ ಇರೋ ಕಾರಣ ಎಷ್ಟೋ ಜನ ನನಗೆ ಮೆಸೇಜ್ ಮಾಡಿ ಕೇಳಿದ್ರಿ. ಅದೇನು ಅಂದರೆ ಮೊಬೈಲ್ ಚಾರ್ಜ್ ಆಗೋ ವಿಷಯ. ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ಹಿಂದೆ ಹೋಗಿ ನೋಡ್ಕೊಂಬನ್ನಿ, ಗೊತ್ತಾಗುತ್ತೆ. ಈ ವಿಡಿಯೋದಲ್ಲಿ ನಾನು ಅದನ್ನು ಅಫಿಷಿಯಲಿ ಅನೌನ್ಸ್ ಮಾಡ್ತಾ ಇದ್ದೀನಿ. ನನ್ನ ಪ್ರಯೋಗ ವಿಫಲವಾಗಿದೆ. ನಾನು ಪ್ರಯೋಗ ಮಾಡೋಕ್ಕೆ ಶುರು ಮಾಡಿದಾಗಲಿಂದ ಇದು ವರ್ಕೇ ಆಗ್ತಾ ಇಲ್ಲ. ಹಾಗಾಗಿ ಇದನ್ನು ಇಲ್ಲಿಗೆ ಕೈ ಬಿಡ್ತಾ ಇದ್ದೀನಿ. ನೋಡಿ, ನಿನ್ನೆ ಇನ್ನು ಸಾಮ್ರಾಜ್ಯ ಕಟ್ಟಿದಂಥ ಈ ಇರುವೆಗಳು ಇವತ್ತು ಯಾವುದೋ ಒಂದು ಅನಾಹುತದಿಂದ ತಾವು ಮಾಡಿದ ಸಂಪೂರ್ಣ ಶ್ರಮವೆಲ್ಲ ನೀರಿಗೆ ಹೋಮ ಮಾಡ್ದಂಗೆ ಆಗೋಗಿದೆ. ಈ ಇರುವೆಗಳಿಂದ ನಾವು ಕಲಿಬೇಕಾಗಿರೋದು ಬೇಕಾದಷ್ಟಿದೆ. ಅವು ಏನೇ ಕಳ್ಕೊಳ್ಳಿ ತಮ್ಮ ಕರ್ತವ್ಯನ ತಾವು ನಿಲ್ಲಿಸಿಲ್ಲ. ಮತ್ತೆ ಸಾಮ್ರಾಜ್ಯ ಕಟ್ಟೋದಕ್ಕೆ ಶುರು ಮಾಡಿದ್ದಾವೆ. ನಾಳೆ ಮತ್ತೆ ಬೀಳುತ್ತೆ, ಮತ್ತೆ ಕಟ್ತವೆ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಏನೋ ಆಗಬಾರ್ದಾಯ್ತು, ಇಲ್ಲಿಗೆ ನಮ್ಮ ಜೀವನನೇ ಮುಗಿದೋಯ್ತು ಅನ್ಕೊಳ್ಳೋದು ತಪ್ಪು. ಅಷ್ಟು ಸಣ್ಣ ಜೀವಿಗಳಲ್ಲೇ ಇಂಥ ಹುರುಪಿರ್ಬೇಕಾದ್ರೆ ಈ ಇರುವೆಗಳಿಗಿಂತ ನಮ್ಮ ಜೀವನ ಚೆನ್ನಾಗೇ ಇದೆ. ಈ ಇರುವೆಗಳಿಂದ ನಾವು ಕಲಿಬೇಕಾಗಿರೋದು ಇದೆ ನೋಡಿ. ಮನಸ್ಸಿದ್ದರೆ ಮಾರ್ಗ. ನಿಮ್ಮ ಕಾಯಕ ನೀವು ಮಾಡಿ, ಫಲ ತಾನಾಗೆ ನಿಮ್ಮ ಹತ್ರ ಹುಡ್ಕೊಂಡ್ ಬರುತ್ತೆ. ಪರಿಸರನ ಗಮನಿಸ್ತಾ 5 ರೌಂಡ್ ವಾಕ್ ಮುಗಿಸ್ದೆ. ಇನ್ನು 1 ರೌಂಡ್ ಓಡಿ ಸ್ವಲ್ಪ ವರ್ಕೌಟ್ ಮಾಡ್ತೀನಿ. ಓಡಿ ಬಂದಾಗ ಉಸಿರಿಗೆ ಏದುಸಿರು ಬಿಡ್ತಿದ್ದಂಥ ನನ್ನ ದೇಹ ಬರೀ 6 ದಿನದಲ್ಲಿ ಇಷ್ಟೊಂದು ಬದಲಾವಣೆ ಆಗಿರೋದನ್ನು ನೋಡಿ ನನಗೆ ನಿಜವಾಗ್ಲೂ ಶಾಕ್ ಆಯಿತು. ಒಂದು ಚೂರು ಆಯಾಸನೇ ಕಾಣಿಸ್ತಾ ಇಲ್ಲ. ಆಯಾಸ ಆಗಲಿ ಅಂತ ಏನೆಲ್ಲ ಪ್ರಯತ್ನ ಮಾಡಿದ್ರೂ ಅಷ್ಟೊಂದು ಸುಸ್ತು ಕಾಣಿಸ್ತಾ ಇಲ್ಲ. ಖುಷಿ ಆಯಿತು. ನಾನು ಓಡ್ತಿರೋದು ನೋಡಿದ್ರೆ ನನ್ನೊಳಗೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಕಾಣಿಸ್ತಾ ಇದ್ದಾನೆ. ಓಟ ಮುಗೀತು. ನಂತರ ಬಾಡಿನ ಹಿಂದಕ್ಕೆ ಸ್ಟ್ರೆಚ್ ಮಾಡಿದೆ. ಕೈಗಳನ್ನು ಮಂಡಿ ಮಡಿಸಿದೆ, ನೆಲಕ್ಕೆ ಮುಟ್ಟಿಸಿದೆ. ಮೊದಲನೇ ದಿನ ನನ್ನ ಬೆನ್ನೆ ಹಿಂದೆ ರಾಡು ಕಟ್ಟಿದಂಥ ಅನುಭವ ಇವತ್ತು ಮಾಯವಾಗಿತ್ತು. ನನ್ನ ಕೈ, ಮುಷ್ಟಿ, ಹಸ್ತ ಎಲ್ಲ ನೆಲಕ್ಕೆ ಮುಟ್ಟಿಸ್ಬಿಟ್ಟೆ. ನೋಡಿ, ಇದಕ್ಕೆ ಹೇಳೋದು ಕಷ್ಟಪಟ್ಟರೆ ಎಲ್ಲವೂ ಸಾಧ್ಯ ಅಂತ. ಮೊನ್ನೆ ಆಗೋದೇ ಇಲ್ಲ ಅನ್ಕೊಂಡಿದ್ದಂಥ ಎಲ್ಲ ಪ್ರಯತ್ನಗಳು ಬರೀ 6 ದಿನದಲ್ಲಿ ಆಗೋಯ್ತು. ಇನ್ನು 1 ತಿಂಗಳು ಇದೇ ರೀತಿ ವರ್ಕೌಟ್ ಮಾಡಿದ್ರೆ ನನ್ನ ದೇಹ ಒಂದು ಒಳ್ಳೆ ಹಂತಕ್ಕೆ ಬರುತ್ತೆ ಅನ್ನೋ ಭರವಸೆ ನನ್ನಲ್ಲಿ ಮೂಡ್ತು. ನಂತರ 40 ಬಸ್ಕಿ ಹೊಡೆದೆ, 25 ಡಿಪ್ಸು ಹೊಡೆದೆ. ಸ್ವಲ್ಪ ಜಾಸ್ತಿನೇ ಬೇಕು ಅಂತ ವರ್ಕೌಟ್ ಮಾಡಿ ಸಿಕ್ಕಾಪಟ್ಟೆ ಸುಸ್ತು ಮಾಡ್ಕೊಂಡೆ. ಮನೆಗೆ ಹೊರಟೇ ಬಿಟ್ಟೆ. ಸಿಕ್ಕಾಪಟ್ಟೆ ಹೆವಿ ವರ್ಕೌಟ್ ಆಗೋಯ್ತು. ಎಷ್ಟು ಕಷ್ಟ ಆಯ್ತಾ ಇದೆ ಅಂದರೆ ವಾಕ್ ಮಾಡೋಕ್ಕೆ. ಇಲ್ಲೆಲ್ಲರೂ ಹಾಸಿಗೆ ಹಾಕೊಟ್ಬಿಟ್ರೆ ಮಲ್ಕೊಬಿಡೋಣ ಅನಿಸ್ತಿದೆ. ದೇಹದ ಪ್ರತಿಯೊಂದು ಭಾಗಕ್ಕೂ ರೆಸ್ಟ್ ಕೇಳ್ತಾ ಇದೆ. ಅಷ್ಟು ಸುಸ್ತಾಯಿತು. ಯಾವ್ಯಾವುದೋ ವಿವಿಧ ರೀತಿಯ ಎಕ್ಸಸೈಸ್ಗಳು ಏನೆಲ್ಲ ಇಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ದೆ
ಅವೆಲ್ಲದನ್ನು ಹೆವಿ ಸ್ಟ್ರೆಚ್ ಹೊಡೆದ್ಬಿಟ್ಟೆ ಇವತ್ತು. ಹಾಗಾಗಿ ಸಿಕ್ಕಾಪಟ್ಟೆ ಸುಸ್ತಾಯ್ತೈತಿ, ಒಂದು ಹೆಜ್ಜೆ ಕಿತ್ತಿಡೋಕ್ಕೂ ಆಗ್ತಾಯಿಲ್ಲ. ಬಾರಿ ಕರ್ಕೊಂಡು ಹೋಗೋ ಡ್ಯಾಡಿ ಸುಸ್ತಾಯ್ತಿ. ಬಾರಿ ನಿನ್ನ ಕುತ್ಕೋತೀನಿ ಅಮ್ಮೋ, ಎತ್ಕೋಗಿ ಬಾರಿ ನನ್ನ. ಅಯ್ಯೋ ನಾನೇ ಸುಸ್ತಾಗಿ ಹೋಗಿದ್ದೀನಿ, ಅಲ್ಲೋಗಿ ಬಾಲ ಅಲಾಡಿಸ್ತೈತೆ ಮೇಲೆ, ಮತ್ತು ಆಟಾಡಕ್ಕೆ ಬಾ ಅಂತ. ಹ್ಞೂ ಹಾಕುಲಾಕಣಿ ಅಮ್ಮು, ಹಾಕುಲಾಕಣಿ ನನಗೆ ಆಟಾಡಕ್ಕೆ ಹಾಕುಲಾಕಣಿ ನಂಗೆ ಆಟಾಡಕ್ಕಮ್ಮು. ಇನ್ಯಾರಿಲ್ಲ, ಸುಸ್ತಾಗೋಯ್ತೆ ಕಣಿ. ಮನೆಗೆ ಬಂದ ಮೇಲೂ ನಾನು ಮಾಡಿದ ವರ್ಕೌಟು ಸಾಲಿಲ್ಲ, ಇನ್ನೂ ಮಾಡಬೇಕು ಅಂತ ನಮ್ಮ ಬಾಂಬೈದ ತಂದಿದ್ದಂಥ ಹೊಟ್ಟೆ ಮಿಷಿನ್ ಏನಿದೆ ಅದನ್ನ ಇಟ್ಕೊಂಡು ವರ್ಕೌಟ್ ಮಾಡಿದೆ. ಇದು ನೋಡೋಕ್ಕೆ ಸುಲಭ ಅನಿಸುತ್ತೆ, ಇದನ್ನು ಮಾಡಿದ್ರೆ ನಮ್ಮ ದೇಹದ ಸರ್ವ ಭಾಗದಲ್ಲೂ ಆಯಾಸ ಆಗುತ್ತೆ. ಹೊಟ್ಟೆ ಕರಗ್ಸೋಕೆ ಮಾತ್ರ ಇದೊಂದು ಇದೆಯಲ್ಲ, ಒನ್ ಆಫ್ ದ ಬೆಸ್ಟ್ ಮಷಿನ್ ಅಂತಲೇ ಹೇಳ್ಬೋದು. 15 ಸಾರಿ ಇದನ್ನು ಮಾಡೋದ್ರೊಳಗೆ ನನ್ನ ದೇಹದಲ್ಲಿದ್ದ ಎನರ್ಜಿ ಎಲ್ಲ ಖಾಲಿ ಆಗೋಯ್ತು. ಇಲ್ಲಿಗೆ ಈ ವರ್ಕೌಟ್ನ ಸ್ಟಾಪ್ ಮಾಡಿ ಇವತ್ತಿನ 6ನೇ ದಿನದ ಈ ವರ್ಕೌಟ್ನ ಮುಗಿಸ್ದೆ. ಆಗಲ್ಲ, ಇವತ್ತಿಗೆ ಇನ್ನೇನು ಎಕ್ಸ್ಟ್ರಾ ಎಕ್ಸಸೈಸ್ ಮಾಡಲ್ಲ. ಟಯರ್ಡ್ ಅಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿದೆ. ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಒಂದು ದಿನ ಚಾಲೆಂಜ್ ಉಳಿದಿದೆ, ನಾಳೆ ಒಂದಿನ ಕಂಪ್ಲೀಟ್ ಮಾಡಿದ್ರೆ ಇಲ್ಲಿಗೆ ನಾನು ತಗೊಂಡಂಥ 7 ಡೇಸ್ ಚಾಲೆಂಜ್ ಕಂಪ್ಲೀಟ್ ಆಗುತ್ತೆ. ಮನಸ್ಸಿಗೆ ತೃಪ್ತಿ ಇದೆ, ಕೊಟ್ಟಂಥ ಮಾತಿಗೆ ಅದರಂತೆ ನಡೀತಾ ಇದ್ದೀನಿ, ಅದರಂತೆ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂತ. ದಿನದಿಂದ ದಿನಕ್ಕೆ ದೇಹ ಗಟ್ಟಿ ಆಗ್ತಾಯಿದೆ. ಏನು ಮಾಡೋಕ್ಕಾಗಲ್ಲ, 7 ಡೇಸ್ ಮುಗಿದ್ಮೇಲೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಆದರೆ ಇನ್ನೊಂದೇನು ಅಂದರೆ, ನಾಳಿನ ಚಾಲೆಂಜಲ್ಲಿ ನಾನು ಇಲ್ಲಿ ಮಾಡ್ತಾಯಿಲ್ಲ, ಸರ್ಪ್ರೈಸು ಇನ್ನೊಂದು ಬೇರೆ ಜಾಗದಲ್ಲಿ ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಕೆಲಸ ಇರೋದ್ರಿಂದ ಕೆಲಸಕ್ಕೋಸ್ಕರ ಟ್ರಾವೆಲ್ ಮಾಡಬೇಕಾಗಿದೆ. ಟ್ರಾವೆಲ್ ಮಾಡಿ ಜಾಗದಲ್ಲೇ ಎಕ್ಸಸೈಸ್ ಮಾಡಿ ಕಂಪ್ಲೀಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಚಾಲೆಂಜ್ ಇಸ್ ಚಾಲೆಂಜ್. ಹಾಗಾಗಿ ಅದು ಯಾವ ಜಾಗ ಅಂತ ಕಾಯ್ತಾಯಿರಿ ನಾಳೆ ವೀಡಿಯೋದಲ್ಲಿ. ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ನಾಳಿನ ವೀಡಿಯೋದಲ್ಲಿ, 7 ಡೇಸ್ ಚಾಲೆಂಜ್ ವೀಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.